ನಮಸ್ಕಾರ. ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನೀವು ವರ್ಕಿಂಗ್ ವುಮೆನ್ನ ಅಥವಾ ಹೋಮ್ ಮೇಕರ ಯಾವುದೇ ಇರಲಿ, ನಾ ಹೇಳೋ ಒಂದು ಕೆಲಸನ ಮಾಡಬೇಡಿ. ಏನಂದರೆ ನೆವರ್ ಕ್ರಿಟಿಸೈಸ್ ಅದರ್ ವುಮೆನ್. ಹೋಮ್ ಮೇಕರ್ ನೋಡಿದಾಗ ನೀವು ಏನು ಬರೀ ಕುಕ್ಕಿಂಗ್ ಮಾಡ್ತೀಯಾ, ಕ್ಲೀನಿಂಗ್ ಮಾಡ್ತೀಯಾ, ಮಕ್ಕಳನ್ನ ನೋಡ್ತೀಯಾ, ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದೆಯಾ, ಎಲ್ಲ ನಿನ್ನ ಡಿಗ್ರಿ ವೇಸ್ಟ್, ಎಲ್ಲದಕ್ಕೂ ನಿಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಇನ್ಸಲ್ಟ್ ಮಾಡಬೇಡಿ. ಯಾಕಂದರೆ ಎಷ್ಟೋ ಹೋಮ್ ಮೇಕರ್ ಒಂದು ಕಾಲದಲ್ಲಿ ಟಾಪರ್ ಆಗಿರ್ತಾರೆ, ಜಾಬ್ ಮಾಡಿರ್ತಾರೆ. ಈಗ ಮಕ್ಕಳನ್ನ ನೋಡೋಕೆ ಯಾರೂ ಇಲ್ಲ ಅಂತ ಫ್ಯಾಮ್ಲಿಗಲ್ಲಿ ಸಿಚುವೇಶನ್ ಆ ರೀತಿ ಮಾಡಿರತ್ತೆ. ಅವರು ಹೋಮ್ ಮೇಕರ್ ಆಗಿರಬೇಕಾಗಿ ಮಕ್ಕಳನ್ನ ನೋಡ್ಕೋಬೇಕಂತೇಳಿ ಅದನ್ನು ನೀವು ರಿಸ್ಪೆಕ್ಟ್ ಮಾಡಿ. ಅದೇ ರೀತಿ ನಾವು ವರ್ಕಿಂಗ್ ವುಮೆನ್ ನೋಡಿದಾಗ ಯಾವಾಗಲೂ ನೀ ಜಾಬ್ ಅಂತ ಇರ್ತೀಯ, ಮನೆ ಕ್ಲೀನ್ ಇರಲ್ಲ, ಮಕ್ಕಳ ಬಗ್ಗೆ ನೋಡಲ್ಲ, ಯಾವಾಗಲೂ ನೀನು ಜಾಬ್ ಬಗ್ಗೆನೇ ಬ್ಯುಸಿ ಆಗಿಬಿಟ್ಟಿರ್ತೀಯ ಅಂತ ಅವರಿಗೆ ಇನ್ಸಲ್ಟ್ ಮಾಡಬೇಡಿ. ಅವರು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ವರ್ಕಿಂಗ್ ವುಮೆನ್ ಇದ್ದವರು ಅವ್ರಿಗೂ ಹೋಮ್ ಮೇಕರ್ ಆಗಿರಬೇಕು ಅಂತಲೂ ಅನಿಸಿರುತ್ತೆ. ಮತ್ತು ಅವರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇರುತ್ತೆ. ಅವ್ರಿಗೆ ಅವರು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ಯಾಮ್ಲಿಗೆ, ಅದನ್ನು ರೆಸ್ಪೆಕ್ಟ್ ಮಾಡಿ. ಹೆಣ್ಣಿಗೆ ಹೆಣ್ಣೆ ಶತ್ರುನಾ ಏನು ಮಿತ್ರನ? ಇನ್ನೊಂದು ವುಮೆನ್ ನೋಡಿದಾಗ ನಾವು ಕ್ರಿಟಿಸೈಸ್ ಮಾಡಬೇಕಾ, ಅಪ್ರಿಷಿಯೇಟ್ ಮಾಡಬೇಕಾ? ಸ್ಟಾಪ್ ಕ್ರಿಟಿಸೈಸಿಂಗ್, ಸ್ಟಾರ್ಟ್ ಅಪ್ರಿಷಿಯೇಟ್ ಮಾಡೋದ್ರಿಂದ ನೀವು ಯಾವುದೇ ಒಂದು ವುಮೆನ್ ನೋಡಿದಾಗ, ನೀವು ಹೋಮ್ ಮೇಕರ್ ನೋಡಿದಾಗ ಆರ್ಗನೈಸಾಗಿ ಇಟ್ಟಿದೆಯಾ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದನ್ನು ಗುಡ್ ಅಂತ ಹೇಳಿ. ಅದೇ ವರ್ಕಿಂಗ್ ವುಮೆನ್ ನೋಡಿದರೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ, ಮನೆ ಮತ್ತು ಜಾಬ್ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದ್ರಿಂದ, ಅಪ್ರಿಷಿಯೇಟ್ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ಇನ್ನೂ ಬೆಸ್ಟ್ ಮಾಡ್ಬೇಕಂತೇಳಿ. ಇದು ಸಿಂಗಾಪುರದಲ್ಲಿರೋ ವೆಂಕಟರಮಣ ಟೆಂಪಲ್. ಎಲ್ಲದಕ್ಕಿಂತ ಮುಖ್ಯವಾಗಿ ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಬೇರೆ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ವೇಟ್ ಮಾಡಬೇಡಿ. ಟ್ರಸ್ಟ್ ಮೀ, ಯು ಆರ್ ಡೂಯಿಂಗ್ ಬೆಸ್ಟ್ ಇನ್ ಆಲ್ ದ ರೋಲ್. ತಾಯಿಯಾಗಿ, ಮದರ್ ಆಗಿ, ವೈಫ್ ಆಗಿ ಎಲ್ಲ ರೋಲಲ್ಲಿನೂ ಬೆಸ್ಟಾಗಿ ಮಾಡ್ತಾ ಇದ್ದೀರಾ. ಯಾವುದೇ ಗಿಲ್ಟ್ ಬೇಡ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹ್ಯಾಪಿ ವುಮೆನ್ಸ್ ಡೇ. ಅಪ್ರಿಷಿಯೇಟ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟೇ ಹ್ಯಾಪಿ. ಬಾಯ್ ಬಾಯ್.